ಪ್ರಜಾನುಡಿ ವೀಕ್ಷಕರಿಗೆ ನನ್ನ ಆತ್ಮಪೂರ್ವಕ ಆತ್ಮ ಪ್ರಣಾಮಗಳು. ಪ್ರಪ್ರಥಮವಾಗಿ ನಾನು ಪ್ರಜಾನುಡಿ ಸಂಸ್ಥೆಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮತ್ತು ನಾನು ಇವತ್ತು ಈ ಚಾನಲಲ್ಲಿ ಬಂದಿರುವ ಉದ್ದೇಶ, ಇದು ಬುದ್ಧ ಪೂರ್ಣಿಮಾ ಸೆಲೆಬ್ರೇಷನ್ಗೋಸ್ಕರ ನಮ್ಮ ಸಂಸ್ಥೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಕನಕಪುರ ರೋಡ್ ಅಂಗವಾಗಿ ನಾವಿಲ್ಲಿ ಬಂದಿದ್ದೀವಿ. ಮತ್ತು ನನ್ನ ಹೆಸರು ಭಾರ್ಗವಿ. ನಾನು ಇಲ್ಲಿ ತಿಂಡ್ಲು ಏರಿಯಾ ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಪರಿಚಯ ಇವಾಗ ಈ ಪ್ರಜಾನುಡಿ ಚಾನಲ್ಗೆ ಬಂದಿರೋ ಉದ್ದೇಶ ಧ್ಯಾನ ಪ್ರಚಾರ ಅಂಗವಾಗಿ ಬರ್ತಾಯಿದ್ವಿ. ನಾವು ಮಾಡ್ತಾ ಇರೋ ಧ್ಯಾನ ಆನಾಪಾನಸತಿ ಧ್ಯಾನ. ಈ ಧ್ಯಾನ ಎಲ್ಲರಿಗೂ ಉಚಿತವಾಗಿ ಧ್ಯಾನ ಪ್ರಚಾರ ಮಾಡ್ತಾಯಿದ್ವಿ. ನಮ್ಮ ಈ ಬ್ಯಾಂಗ್ಳೂರಲ್ಲಿ 60 ಸೆಂಟರ್ಸ್ ಇದೆ. ಆ 60 ಸೆಂಟರ್ಸಲ್ಲಿ ಇಲ್ಲಿ ತಿಂಡ್ಲು ಏರಿಯಾದಲ್ಲಿ 2 ಸೆಂಟರ್ಸ್ ನಡೆಸ್ತಾ ಇದ್ದೀವಿ. ಆ ಸೆಂಟರ್ಸ್ ಯಾವುದು ಅಂದರೆ, ಒಂದು ತಿಂಡ್ಲು ಸರ್ಕಲ್ನಲ್ಲಿ ತುಳಸಿ ದಳ ಅನ್ನೋ ಧ್ಯಾನ ಕೇಂದ್ರ ನಡೆಸ್ತಾ ಇದ್ದೀವಿ. ಅಲ್ಲಿ ಸೋಮವಾರ 3ರಿಂದ 4 ಗಂಟೆ ತನಕ ಗ್ರೂಪ್ ಮೆಡಿಟೇಷನ್ ನಡೀತಾ ಇರುತ್ತೆ. ಸಜ್ಜನ ಸಾಂಗತ್ಯ ಸಹ ಇರುತ್ತೆ. ಮತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 108 ಶಿರಡಿ ಸಾಯಿಬಾಬಾ ಧ್ಯಾನ ಮಂದಿರದಲ್ಲಿ ಅಲ್ಲಿ ಸಹ ನಾವು ಗುರುವಾರ 4:30ರಿಂದ 5:30 ತನಕ ಗ್ರೂಪ್ ಮೆಡಿಟೇಷನ್ ಮತ್ತು ಸಜ್ಜನ ಸಾಂಗತ್ಯ ನಡೀತಾ ಇದೆ. ಸುಮಾರು ಈ ತುಳಸಿ ದಳ ಧ್ಯಾನ ಕೇಂದ್ರದಲ್ಲಿ 33 ವಾರ ಆಗಿದೆ ಇವತ್ತಿಗೆ. ಮತ್ತು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 10 ವಾರಗಳು ನಡೆದಿದೆ. ಅಲ್ಲಿ 41 ದಿವಸ ಸಂಕಲ್ಪ ಧ್ಯಾನ ನಡೀತಾ ಇದೆ. ಇದೆಲ್ಲ ನಮ್ಮ ಗುರುಗಳ ಪ್ರೇರಣೆಯಿಂದ ನಡೀತಾ ಇದೆ. ನಾನು ಇದಕ್ಕೆ ನಮ್ಮ ಗುರುಗಳಾದ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ಚೈತನ್ಯಕ್ಕೆ ಮತ್ತು ಗುರುಮಾತೆಯ ಸ್ವರ್ಣಮಾಲಾ ಅಮ್ಮನವರ ಮಾರ್ಗದರ್ಶನದಲ್ಲಿ ನಮ್ಮ ಈ ಸಂಸ್ಥೆ ಎಲ್ಲ ಧ್ಯಾನ ಪ್ರಚಾರಗಳು ನಡೀತಾ ಇದೆ. ಅದರ ಅಂಗವಾಗಿ ನಾವು ಇವತ್ತು ಬುದ್ಧ ಪೂರ್ಣಿಮಾ ಅಂಗವಾಗಿ ಪ್ರಚಾರ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಸೀನಿಯರ್ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಸಾರ್ ನನ್ನ ಜೊತೆಗಿದ್ದಾರೆ. ಅವರು ಈ ಧ್ಯಾನದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಅವರು ತಿಳಿಸ್ತಾರೆ. ಥ್ಯಾಂಕ್ ಯು. ಧನ್ಯವಾದ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಕುಮಾರ್. ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. 28 ವರ್ಷ ಹಲವಾರು ಕಂಪ್ನೀಸಲ್ಲಿ ವರ್ಕ್ ಮಾಡಿ, ಪ್ರೈವೇಟ್ ಕಂಪ್ನೀಸ್, ಕಾರ್ಪೊರೇಟ್ ಕಂಪ್ನೀಸ್, ಅಬ್ರಾಡ್, ಇದೆಲ್ಲ ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡಿಬಿಟ್ಟು 2019 ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿ ಆವತ್ತಿನಿಂದ ಇವತ್ತುವರೆಗೂ ಈ ಪಿರಮಿಡ್ ಮಾಸ್ಟರ್ ಆಗಿ ಧ್ಯಾನ ಪ್ರಚಾರ ಮಾಡ್ತಾ ಬರ್ತಾಯಿದ್ದೀನಿ ಮಾಸ್ಟರ್ಸ್. ಸೊ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿರೋ ನಾನು ಒಂದು ಮ್ಯಾನೇಜರ್ ಆಗಿ ಇನ್ನೂ 10 ವರ್ಷ ನನಗೆ ಸರ್ವಿಸ್ ಇದೆ. ಬಟ್ ಆದ್ರೂ 2 ಲಕ್ಷ ಸ್ಯಾಲ್ರಿ ಬರ್ತಾಯಿತ್ತು. ಆದ್ರೂ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿ ಈ ಧ್ಯಾನ ಪ್ರಚಾರ ಅನ್ನೋದು ನಾನು ಮಾಡ್ತಾ ಬರ್ತಾಯಿದ್ದೀನಿ ಮಾಸ್ಟರ್ಸ್. 4 ವರ್ಷ ಮೇಲೆ ಆಯಿತು. ನಾನು 2014 ಧ್ಯಾನಕ್ಕೆ ಪರಿಚಯ ಆಗಿದ್ದೀನಿ. 2019 ನನ್ನ ವೃತ್ತಿ ರಾಜೀನಾಮೆ ಮಾಡಿ ಫುಲ್ ಟೈಮ್ ಆ್ಯಸ್ ಅ ಪಿರಮಿಡ್ ಮಾಸ್ಟರ್ ಆಗಿ ಸೇವೆ ಮಾಡ್ತಾಯಿದ್ದೀನಿ. ಸೊ ಇದಕ್ಕೊಂದು ಕಾರಣ ಇದೆ ಮಾಸ್ಟರ್ಸ್. ಸೊ ನಾನು ಫಸ್ಟ್ 30 ವರ್ಷ ನನ್ನ ಲೈಫು ಅದ್ಭುತವಾಗಿ ಇತ್ತು. ನಾನು 1968 ಆಗಸ್ಟ್ ಮಂತಲ್ಲಿ ನನ್ನ ಜನ್ಮ ಈ ಭೂಮಂಡಲಕ್ಕೆ ಬಂದಿರೋದು. ಆವಾಗಿನಿಂದ 30 ವರ್ಷ ನಾನು ಕೇವಲ ಎಜುಕೇಷನ್ ಮೇಲೆ ನನ್ನ ಗಮನ ಇತ್ತು. ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಥರ ತೊಂದರೆ ಇಲ್ಲ, ಅನಾರೋಗ್ಯ ಪರಿಸ್ಥಿತಿ ಇಲ್ಲ, ಹಣ ಪ್ರಾಬ್ಲಮ್ ಆ ಥರ ಯಾವುದ್ರಿಗೆ ನನಗೆ ಒತ್ತಡ ಕೊಟ್ಟಿರಲಿಲ್ಲ. ಪೇರೆಂಟ್ಸ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದಾದಮೇಲೆ ನನಗೆ ಮದುವೆ ಆಯಿತು. ನಮ್ಮ ಮದುವೆ ಯಾವಾಗ ನನ್ನ ವೈಫೂ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. ಇಬ್ಬರು ಜೊತೆಯಲ್ಲಿ ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಸೊ
ಅಲ್ಲಿನೂ ತುಂಬ ಇನ್ನೂ ಚೆನ್ನಾಗಾಯಿತು. ಯಾಕಂದರೆ ಸೇಮ್ ಎಜುಕೇಷನ್ನು, ಸೇಮ್ ಕಂಪನಿ, ಇಬ್ಬರಿಗೆ ಸ್ಯಾಲ್ರಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದಾದಮೇಲೆ 1.5 ಇಯರ್ 1998 ಮೇ 10th ನಾನು ಮದುವೆ ಆಗಿರೋದು. ಆಮೇಲೆ 1999 ನೋ ಪ್ರಾಬ್ಲಮ್, 2000 ಮಾರ್ಚ್ ಮಂತಲ್ಲಿ ಒಂದು ದೊಡ್ಡ ಆಕ್ಸಿಡೆಂಟ್ ಆಯಿತು. ಸೊ ಆ ಆಕ್ಸಿಡೆಂಟಲ್ಲಿ ನಾನಿರಲಿಲ್ಲ, ನಮ್ಮ ಮಿಸ್ಸಸ್ ಅವ್ರ ಕಂಪ್ನಿ ವೆಹಿಕಲ್ ಗಾಡಿಯಲ್ಲಿ ಹೋಗ್ತಾಯಿದ್ರು. ಡ್ರೈವರ್ ಪಕ್ಕದಲ್ಲೇ ಕೂತು ಆಕ್ಸಿಡೆಂಟ್ ಆಯಿತು. ಅವರಿಗೆ ತುಂಬ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿ ಹಾಸ್ಪಿಟಲೈಸೇಷನ್ ಆದರು. ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ನಿಂದ ಅವರು 1 ವರ್ಷ ಬೆಡ್ ರಿಡನ್ ಆದರು. ಸೊ ಅದರಿಂದ ಅವರು ಉದ್ಯೋಗನ ರಾಜೀನಾಮೆ ಮಾಡಿ, ಬೇಡ ನಾನು ಮನೆಯಲ್ಲೇ ಇರ್ತೀನಿ ಅಂತ. ಸೊ ನೋಡಿ ಮಾಸ್ಟರ್ಸ್, ನನಗೆ 1968 ಆಗಸ್ಟ್ನಿಂದ 2000ವರೆಗೂ ಯಾವುದೇ ಥರ ಮಾರ್ಚ್ವರೆಗೂ ಪ್ರಾಬ್ಲಮ್ ಅನ್ನೋದೇ ಇಲ್ಲ ನನ್ನ ಲೈಫಲ್ಲಿ. ಒಂದು ಸತಿ ನನಗೆ ಒಂದು ಬ್ರೇಕ್ ಡೌನ್ ಆಯಿತು ನನ್ನ ಜೀವನದಲ್ಲಿ. ಏನಕ್ಕೆ ಆಗಿತ್ತು ಅಂತ, ರಿಕವರ್ ಆಗೋಕ್ಕೆ ತುಂಬ ವರ್ಷ ಆಯಿತು ಮಾಸ್ಟರ್ಸ್. ಆಲ್ಮೋಸ್ಟ್ 14 ವರ್ಷ ತಗೊಂಡಿತ್ತು. ಏನು ಜನ್ರಲಾಗಿ ಏನು ಮಾಡ್ತೀವಿ ನಾವು, ಈ ಥರ ಪ್ರಾಬ್ಲಮ್ ಬಂದರೆ ಅದ್ರ ಬೆಡ್ ಮೇಲೇ 1 ವರ್ಷ ಇದ್ದರು. ಆಮೇಲೆ ರಿಕವರ್ ಆದ್ರೂ ಮೆಂಟಲ್ಲಾಗಿ ಡಿಸ್ಟರ್ಬ್ ಆಗಿ ಸ್ಟ್ರೆಸ್ಸಲ್ಲಿ ಜೀವನ. ಮನೆಯಲ್ಲಿ ಒಬ್ಬ ಗೃಹಿಣಿ ಅಂದರೆ ಒಂದು ಸ್ತ್ರೀ ಈ ಥರ ಸಮಸ್ಯೆಗೆ ಆದರೆ ಆ ಫ್ಯಾಮಿಲಿ ಹೆಂಗಿರುತ್ತೋ ಇಮ್ಯಾಜಿನ್ ಮಾಡ್ತಿರಲ್ಲ, ಮಾಡ್ಕೊಳ್ಳಿ. ಸೊ ಆ ಥರ ಲೈಫು. ಜನ್ರಲಾಗಿ ನಾವು ಟೆಂಪಲ್ಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಏನಾದರೂ ಪಾಮಿಸ್ಟ್ರಿ ಅಂತೀವಿ, ಯಾರಾದರೂ ಹೋಮ ಮಾಡಿ, ಇಲ್ಲಾಂದರೆ ಅಭಿಷೇಕ ಮಾಡಿ, ಇಲ್ಲ ತಿರುಪತಿಗೆ ಹೋಗಿ, ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ, ಶಿರ್ಡಿಗೆ ಹೋಗಿ, ಯಾರು ಏನು ಹೇಳಿದ್ರೆ ಅದೆಲ್ಲ ಹೋಗಿ ಏನೋ ಪರಿಹಾರ ಆಗುತ್ತೆ ಏನೋ ಅಂತ ಎಲ್ಲ ಮಾಡಿ ಏನು ಮಾಡಿದ್ರೇನೋ ಅವ್ರಿಗೆ ಮಾತ್ರ ಹೊರಗಡೆ ಬರೋಕ್ಕಾಗಲಿಲ್ಲ. ಸುಮಾರು ಸತಿ ಅವರು ಆಕ್ಸಿಡೆಂಟ್, ಸೂಸೈಡ್ ಮಾಡ್ಕೋಬೇಕು ಅಂತಲೂ ಯೋಚನೆ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಈಗ 14 ವರ್ಷ ಅಂದರೆ ಸಾಕು, ಸ್ಮಾಲೆಸ್ಟ್ ಅಲ್ಲ, ತುಂಬ ದಿನ. ನನಗೆ ಆಫೀಸ್ಗೆ ಹೋಗುವಾಗ ಓಕೆ, ಬೆಳಗ್ಗೆ ಬಂದ ತಕ್ಷಣ ಅವರಿಗೆ ತುಂಬ ಕೋಪ, ದ್ವೇಷ, ಅಸೂಯೆ ಬರ್ತಾಯಿತ್ತು. ಇವರು ಅಲ್ಲಿ ಮದುವೆ ಮಾಡ್ಕೊಂಡಿದ್ರಿಂದನೇ ನನಗೆ ಈ ಥರ ಆಯಿತು ಅಂತ ಅವ್ರ ಮನಸ್ಸಲ್ಲಿರೋ ಎಲ್ಲ ಕೋಪನ ನನ್ನ ಮೇಲೆ ತೋರಿಸ್ತಾಯಿದ್ರು. ಸೊ ಈ ಥರ ಎಲ್ಲರೂ ಸಿಂಪತಿ ಅಷ್ಟೇ. ಬಟ್ ಇದಕ್ಕೂ ಕಾರ್ಯ ನಾನು ಹೇಳ್ತಾ ಇದ್ದೀನಿ ಇವಾಗ ನಿಮ್ಮ ಹತ್ರ, ಕಾರ್ಯ ನಡೆದಿರೋದು. ಬಟ್ ಇದಕ್ಕೊಂದು ಕಾರಣ ಇದೆ. ಆ ಕಾರಣ ನನಗೆ ಸಿಗ್ತಾ ಇಲ್ಲ. ಕಾರಣ ಅವ್ರದ್ದೇ ಪ್ರಾಬ್ಲಮ, ಇದು ಪ್ರಾಬ್ಲಮ ಯಾಲ ಅಂತ ಓನ್ಲಿ ಜಸ್ಟ್ ನಾವು ಇದರಲ್ಲೇ ಒದ್ದಾಡ್ತಾ ಫೈನಲ್ ಆಗಿ ಬೇಡ ಈ ಜೀವನ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಜಸ್ಟ್ ಯಾವಾಗ ಈ ಬಾಡಿ ವೆಕೇಟ್ ಮಾಡ್ತೀವ, ಯಾವಾಗ ನಾನು ಇಲ್ಲಿ ಈ ಭೂಮಂಡಲದಿಂದ ಹೋಗ್ಬಿಟ್ರೆ ಸಾಕು ಅಂತ ಸಮಯದಲ್ಲಿ ನನಗೆ ನಮ್ಮ ಬ್ರದರಿನ ಮುಖಾಂತರ ಈ ಪಿರಮಿಡ್ ಒಂದಿದೆ ಭಾವ ಇಲ್ಲಿ ಊರಲ್ಲಿ, ನೀವು ಒಂದು ದಿನ ಬನ್ನಿ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ನೀವು ಎನಿವೇ ರೆಡಿ ಇದ್ದೀರಾ ಬಾಡಿ ವೆಕೇಟ್ ಮಾಡೋಕ್ಕೆ, ಆಮೇಲೆ ಏನಾದರೂ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ನಾನು ಅವ್ರ ಜೊತೆ ಆ ಪಿರಮಿಡಿಗೆ, ನನ್ನ ಊರು ಆಂಧ್ರ ಪ್ರದೇಶ ಡೋನ್ ಅಂತ ಪ್ಲೇಸ್ ಮಾಸ್ಟರ್ಸ್. ಸೊ ಅಲ್ಲಿ ನಾನು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಮೊದಲನೇ ದಿನ ಇದೆ, ಈಗ ನಿಮ್ಮ ಹತ್ರ ಹೇಳಿರೋದೇ ಆ ಮಾಸ್ಟರ್ಗೆ ಹೇಳಿದ್ದೆ. ಅವ್ರು ಹೇಳಿದರು ಓಕೆ ನೀವು ಕೂತ್ಕೊಳ್ಳಿ ಅಂತ ನನಗೆ ಧ್ಯಾನ ಮಾಡೋ ಪ್ರಾಸೆಸ್ ಹೇಳಿದ್ರು ಮಾಸ್ಟರ್ಸ್. ಏನಿಲ್ಲ, ಜಸ್ಟ್ ನೀವು ಕಣ್ಣು ಮುಚ್ಕೊಳ್ಳಿ, ಕಾಲು ಕ್ರಾಸ್ ಮಾಡ್ಕೊಳ್ಳಿ, ಕೈ ಕ್ರಾಸ್ ಮಾಡ್ಕೊಳ್ಳಿ, ಜಸ್ಟ್ ಉಸಿರಾಟ ಮೇಲೆ ಜಸ್ಟ್ ಗಮನ ಇಡಿ ಅಂತ ನನಗೆ ಹೇಳಿದರು. ಯೋಚನೆಗಳ ಹಿಂದೆ ಹೋಗಬೇಡಿ, ಯಾವ ದೇವರ ಸ್ಮರಣ ಮಾಡಬೇಡಿ, ಜಸ್ಟ್ ಎಲ್ಲಿ ಬೇಕಾದ್ರೆ ಅಲ್ಲಿ ಕೂತ್ಕೊಳ್ಳಿ, ಆರಾಮಾಗಿ ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಂಡು ಜಸ್ಟ್ ನಮ್ಮ ಸಹಜವಾಗಿ ನಡೀತಾ ಇರೋ ಶ್ವಾಸದ ಕಡೆ ನಿಮ್ಮ ಗಮನ ಇಡಿ. ಏನಪ್ಪ ಇವ್ರು ಏನೋ ಹೇಳ್ತಾ ಇದ್ದಾರೆ, ಓಕೆ ಮಾಡೋಣ ಅಂತ ಒಂದನೇ ದಿನ ಮಾಡೇ ಸ್ವಲ್ಪ ನನಗೆ ರಿಲೀಫ್ ಅಂತ ಕಾಣಿಸ್ತಿತ್ತು. ಯೋಚನೆಗಳ ಮೇಲೆ ಹಿಂದೆ ಹೋಗಬೇಡಿ ಅಂತ ಹೇಳಿದ ತಕ್ಷಣ ನನಗೆ ಒಂಥರ ರೆಸ್ಟ್ ಕೊಡೋ ಥರ ಆಯಿತು ಮನಸ್ಸಿಗೆ. ಯಾವಾಗಲೂ 24 hours ಅದೇ ಯೋಚನೆಯಲ್ಲಿ ಇರ್ತಾಯಿದ್ದೆ ನಾನು. ಅದರಿಂದ ನನಗೆ ತುಂಬ ಡಿಸ್ಟರ್ಬ್ ಆಗ್ತಾಯಿದ್ದೆ. ಯಾವಾಗ ಅವರು ಅದು ಬಿಟ್ಟುಬಿಡಿ, ನಿಮ್ಮ ಆ ಧ್ಯಾಸ ಬಿಟ್ಟು ಈ ಧ್ಯಾಸ ಮಾಡಿ ನೀವು ಶ್ವಾಸದ ಮೇಲೆ. ಆ ಥರ ನಾನು 1 ದಿನ 2 ದಿನ 3 ದಿನ 40 ದಿನ ಮಾಡಿದೆ ಮಾಸ್ಟರ್. 1 hour ಮಾತ್ರ ಎವ್ರಿ ಡೇ 1 hour ಮಾಡಿರುವಾಗ ನನಗೆ ಕಂಪ್ಲೀಟಾಗಿ ಆ ಮನಸ್ಸಲ್ಲಿರೋ ಆ ಯೋಚನೆಗಳೆಲ್ಲನೂ ಶೂನ್ಯ ಮಾಡ್ಕೊಂಡಿದ್ದೆ ಮಾಸ್ಟರ್ಸ್. ಅಂದರೆ ಇದೆಲ್ಲದಕ್ಕೂ ಕಾರಣ ಆ ಮನಸ್ಸಲ್ಲಿರೋ ಯೋಚನೆಗಳಿಂದ ನನ್ನ ಶರೀರ ಮೇಲೆ ಪ್ರಭಾವ ಮಾಡ್ತಾಯಿತ್ತು ಮಾಸ್ಟರ್ಸ್. ಇದು ಗೊತ್ತಿರಲಿಲ್ಲ ನನಗೆ. ನಾನು ಎಜುಕೇಷನಲ್ಲಿ MTech ಮಾಡಿದ್ರೇನು ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಟೀಚರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ ಯಾರು ಮನಸ್ಸಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ. ಶರೀರದ ಮೇಲೆ ಹೆಡ್ಏಕ್ ಬಂದಿದೆ ಅಂದರೆ ಒಂದು ಟ್ಯಾಬ್ಲೆಟು,
ಜ್ವರ ಬಂದೆ ಅಂದರೆ ಒಂದು ಇಂಜೆಕ್ಷನು. ಈ ಥರ ಫಿಸಿಕಲ್ ಬಾಡಿ ಮೇಲೆ, ಭೌತಿಕ ಶರೀರದ ಮೇಲೆ ಇರೋ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು ಬಿಟ್ಟು ಮನಸ್ಸಲ್ಲಿರೋ ಆ ಯೋಚನೆಗಳನ್ನು ಇಂದ ಈ ಶರೀರದ ಮೇಲೆ ಪ್ರಭಾವ ಆಗ್ತಾ ಇದೆ ಅನ್ನೋ ಜ್ಞಾನ ನನಗಿರಲಿಲ್ಲ. ಯಾವಾಗ ಧ್ಯಾನ ಪರಿಚಯ ಆದಮೇಲೆ ನನಗೆ ಗೊತ್ತಾಯಿತು. ಅದು ಯಾಕೆಂದರೆ ನಾನು ಯಾವಾಗ ಇದರಲ್ಲಿ ಶ್ವಾಸ ಮಾಡ್ತಾ ಇರುವಾಗ ತುಂಬ ರಿಲೀಫ್ ಮಾಡ್ತಾಯಿತ್ತು, ತುಂಬ ಅದ್ಭುತವಾಗಿ ಆಗ್ತಾಯಿತ್ತು, ಚೆನ್ನಾಗಿ ಆಗ್ತಾಯಿತ್ತು. ನನಗೆ ಪೀಸ್ ಆಫ್ ಮೈಂಡ್ ಅನ್ನೋದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಸೊ ಆ ಥರ ನನ್ನ 40 ದಿನದಲ್ಲಿ ಇದೆಲ್ಲಕ್ಕೆ ಕಾರಣ ಅಂದರೆ ನಾನು ಕೇವಲ ಈ ಕಣ್ಣಿಗೆ ಕಾಣಿಸ್ತಾ ಇರೋ ಶರೀರನೇ ನಾನು ಅಂತ ಅಂದ್ಕೊಂಡಿರೋದು ನಾನು. ಯಾಕಂದರೆ ನನಗೆ ಅಷ್ಟೇ ನನಗೆ ಜ್ಞಾನ ಇರೋದು, ಪ್ರಪಂಚಿಕ ಜ್ಞಾನ ಇದೆ, ಆಧ್ಯಾತ್ಮಿಕ ಜ್ಞಾನ ಅಂತ ಏನು ನನಗೆ ಅವೇರ್ನೆಸ್ ಎಲ್ಲ ಇಲ್ಲ, ನನಗೆ ಅರಿವೇ ಇಲ್ಲ ನನಗೆ. ಸೊ ಯಾವಾಗ ನಾನು ಈ ಧ್ಯಾನಕ್ಕೆ ಬಂದ ಮೇಲೆ ನನ್ನ ಸ್ಥಿತಿನೇ ಹೆಚ್ಚು ಹೋಯಿತು. ಅಂದರೆ ನನ್ನ ಮನಸ್ಸನ್ನು ಯಾವಾಗ ಶೂನ್ಯ ಮಾಡಿದ್ದೀನೋ, ನಾನು ಈ ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನಾನೊಂದು ಆತ್ಮ ಪದಾರ್ಥ, ಆತ್ಮೇ ಪರಬ್ರಹ್ಮಂ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಮಮಾತ್ಮ ಸರ್ವಭೂತಾತ್ಮ. ಈಗೆಲ್ಲ ನಡೀತಾ ಇರೋದು, ಈ ಕಾರ್ಯ ನಡೆದಿರೋದೆಲ್ಲ ಕಾರಣ ನಾನೇ ಪ್ರಾರಬ್ಧನೂ ತಗೊಂಬಂದು ಅದೆಲ್ಲ ನಡೆದಿರೋದು ಒಂದು ನನ್ನ ಲೈಫಲ್ಲಿ ನಡೀಬೇಕಾಗಿರೋ ಒಂದು ಘಟನೆ. ಅದಕ್ಕೆ ಏನಕ್ಕೆ ಪಾಪ, ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ, ಪರಿಹಾರ ಇದು ನಡಿಲೇಬೇಕು. ಇದು ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ಏನು ಮಾಡಿರ್ತೀನೋ ಕರ್ಮಫಲ ಸಿದ್ಧಾಂತ ಇದೆಲ್ಲ ನನಗೆ ಆತ್ಮ ಸಿದ್ಧಾಂತ, ಕರ್ಮಫಲ ಸಿದ್ಧಾಂತ, ಜನ್ಮ ಪುನರ್ಜನ್ಮ ಸಿದ್ಧಾಂತ, ಪುರೋಗಮನ ಸಿದ್ಧಾಂತ, ಇದೆಲ್ಲ ನನಗೆ ಒಂದೊಂದು ಜ್ಞಾನ, ಆತ್ಮಜ್ಞಾನ ಹೆಚ್ಚು ಆಗ್ತಾ ನನಗೆ ಈಗ ನಡೀತಾ ಇರೋ ಪ್ರತಿಯೊಂದರಲ್ಲಿನೂ ಒಂದು ಅಂತರಾರ್ಥ, ರಿಯಲ್ ಸತ್ಯ ನನಗೆ ಅರ್ಥ ಆಗ್ತಾ ಬಂತು ನನಗೆ ಮಾಸ್ಟರ್ಸ್. ಸೊ ಅದರಿಂದ ಆವಾಗನಿಂದ ಏನು ಮಾಡಿದೆ, ಆಕ್ಸೆಪ್ಟೆನ್ಸ್. ನನ್ನಲ್ಲಿ ಈ ಜೀವನ ನಾನೇ ಡಿಸೈನ್ ಮಾಡ್ಕೊಂಡು ಬಂದಿರೋದು, ನಾನು ಮಾಡಿರೋ ಆ ಕರ್ಮ, ಆ ಫಲ ನಾನೀಗ ಅನುಭವಿಸ್ತಾ ಇದ್ದೀನಿ ಅನ್ನೋ ಆ ಹಿಂದಿನ ಜನ್ಮಗಳಲ್ಲಿ ನಾನು ಮಾಡಿರೋ ತಪ್ಪುಗಳು ಅದೆಲ್ಲ ನನಗೆ ಆ ಅನುಭವದಲ್ಲಿ ನನಗೆ ಗೊತ್ತಾಯಿತು. ನನಗೆ ಅದು ಸಿಕ್ಕಿದ ಮೇಲೆ ಇಲ್ಲೇನಾಯಿತು, ಈಗ ನಾನು ಲೋನ್ ತಗೊಂಡಿದ್ದೀನಿ ಬ್ಯಾಂಕಲ್ಲಿ, EMI ಕಟ್ಟಲೇಬೇಕಲ್ವ. ಮುಂಚೆ EMI ಅಂದರೆ ಸುಮ್ಮನೆ ಕಟ್ಟಿ ಪೇ ಮಾಡಿ ಅಂದರೆ ನಾನು ಲೋನ್ ತಗೊಂಡಿದ್ದೀನಿ ಅಂತ ನನಗೆ ಆ ಅನುಭವ ಇದ್ದರೆ 100% ನಾನು EMI ಕರೆಕ್ಟಾಗಿ ಕಟ್ತೀನಿ. ಅದೇ ಥರ ನನ್ನ ಲೈಫಲ್ಲಿ ಅದು ಗೊತ್ತಿರಲಿಲ್ಲ ನನಗೆ. ಕಾರಣ ಪಾಸ್ಟ್ ಲೈಫಲ್ಲಿ ನಾನು ಮಾಡಿರೋ ತಪ್ಪುಗಳನ್ನು ನನಗೆ ಗೊತ್ತಿರಲಿಲ್ಲ. ಈಗ ಯಾಕೆ ನಾನು ಈ ಥರ ಅನುಭವಿಸ್ತಾ ಇದ್ದೀನಿ, ಇದರಿಂದ ಹೊರಗಡೆ ಬರಬೇಕು ಅಂತ ಇದನ್ನೇ ಅಜ್ಞಾನ ಇರಲಿಲ್ಲ. ಯಾವಾಗ ಧ್ಯಾನ ಮಾಡ್ತೀವೋ ಆ ಸಮಾಧಿ ಸ್ಥಿತಿಗೆ ಹೋಗ್ತೀವಿ ನಾವು. ಸಮಾಧಿ ಸ್ಥಿತಿ ಸಮಾಧಾನಗಳು ಸಿಗುತ್ತೆ. ಅದು ನನಗೆ ಎಲ್ಲ ಸತ್ಯ ಅನ್ನೋದು ಆಗಿರೋ ಕರ್ಮ, ನಾನು ಮಾಡಿರೋ ಕರ್ಮಗಳೆಲ್ಲ ನನಗೆ ಸಿಕ್ತು. ಅದರಿಂದ ಗೊತ್ತಾದ ಮೇಲೆ ಇಲ್ಲಿ ನಡೀತಾ ಇರೋ ಈ ಪ್ರಸ್ತುತವಾಗಿ ನಡೀತಾ ಇರೋ ಈ ಸಿಚುವೇಶನ್ ಎಲ್ಲ ಓನ್ಲಿ 10% ನೋವು ತಿಂತಾಯಿದ್ದೀನಿ ನಾನು. ಅಂದರೆ ಇಮ್ಯಾಜಿನ್ ಮಾಡಿ, ನಾನು ಎಷ್ಟು ತಪ್ಪುಗಳು ಮಾಡಿರ್ತೀನೋ ಅನ್ನೋದು ಆ 10%ನೇ. ಮುಂಚೆ ಅಕ್ಸೆಪ್ಟೆನ್ಸ್ ಇರಲಿಲ್ಲ, ಸರ್ವಸ್ವೀಕೃತ ಭಾವನೆ ಇರಲಿಲ್ಲ. ಬೇರೆಯವರೆಲ್ಲ ಚೆನ್ನಾಗಿದ್ದಾರೆ, ನನ್ನ ಮನೆ ಈ ಥರ ಅಂತ ನಾನು ಒಂದು ಸ್ಟ್ರೆಸ್ಸಲ್ಲೇ ಇದ್ದೆ ನಾನು. ಈಗ ಏನಾಯಿತು, ಯಾವಾಗ ನನಗೆ ಆ ಸ್ಥಿತಿ ನನ್ನ ಶರೀರನಿಂದ ಆತ್ಮಸ್ಥಿತಿಗೆ ನಾನು ಯಾವಾಗ ಚೇಂಜ್ ಆಗಿದ್ದೀನೋ ಆಟೋಮ್ಯಾಟಿಕ್ಕಾಗಿ ಅಲ್ಲಿ ಸಿಚುವೇಶನ್ನೇ ಚೇಂಜ್ ಆಯಿತು. ಅಂದರೆ ದೃಷ್ಟಿನೇ ಚೇಂಜ್ ಮಾಡಿದ್ದೀನಿ, ಸೃಷ್ಟಿ ಮಾಡ್ತಾಯಿದ್ದೆ ಚೇಂಜ್. ಅವ್ರನ್ನ ಚೇಂಜ್ ಮಾಡೋದು, ಇದು ಚೇಂಜ್ ಮಾಡೋದು, ಇಲ್ಲಾಂದರೆ ಅವ್ರ ಬಗ್ಗೆ ಅವ್ರ ಅತ್ತೆ ಮಾವಾಗ ಹೇಳೋದು, ಈ ಥರ ಕಂಪ್ಲೇಂಟ್ ಮಾಡಿ ನಿಮ್ಮ ಮಗಳಿಗೆ ಹೇಳಿ ಯಾವಾಗಲೂ ಈ ಥರ ನನ್ನ ಮೇಲೆ ಕೋಪ ಮಾಡ್ಕೊ, ಈ ಥರ ಆ ಥರನಿಂದ ಅವ್ರನ್ನ ಚೇಂಜ್ ಆಗ್ತಾರೋ ಏನೋ ಅಂತ ಪೂಜಾರಿಗಳ ಹತ್ರ ಟೆಂಪಲ್ಸ್ಗೆ ಹೋಗೋದು, ಹೋಮ ಮಾಡೋದು, ಶಾಂತಿ ಮಾಡೋದು, ಏನೂ ಬದಲಾವಣೆ ಆಗಿಲ್ಲ. ಪ್ರಾಬ್ಲಮ್ ಅಲ್ಲಿ ಅಲ್ಲ, ಅವರಲ್ಲಿ ಇದೆ ಅಂತ ಅಂದ್ಕೊಂಡಿದ್ದೆ. ಪ್ರಾಬ್ಲಮ್ ಇರೋದು ನನ್ನಲ್ಲಿ. ನಾನು ಮಾಡಿರೋ ತಪ್ಪಿಗೆ ನನ್ನ ಆ ಪ್ರತಿಬಿಂಬ ಅಲ್ಲಿ ಕಾಣಿಸ್ತಾ ಇರೋದು. ಸೊ ಯಾವಾಗ ನನ್ನ ದೃಷ್ಟಿ ಚೇಂಜ್ ಮಾಡಿದ್ದೀನಿ ಆವತ್ತಿನಿಂದ ಪ್ರೀತಿ, ಕರುಣಾ, ಕೃತಜ್ಞತೆಯಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಆಟೋಮ್ಯಾಟಿಕ್ಕಾಗಿ ಎಷ್ಟೋ 14 ವರ್ಷದಿಂದ ನಾನು ಸಫರ್ ಮಾಡ್ತಾ ಇರೋದೆಲ್ಲ ನಿಧಾನವಾಗಿ 15, 16, 17, 18, 19, 2019ಗೆ ನನಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಆಯಿತು. ಅದಾದಮೇಲೆ ನನ್ನ ಬುದ್ಧಿ ವಿಕಾಸ ಆಯಿತು. ದಟ್ ಈಸ್ ಕಾಲ್ಡ್ ಎನ್ಲೈಟನ್ಮೆಂಟ್. ಅಂದರೆ ಏನು ನಡೀದ್ರೇನೋ ಸರ್ವ ಸ್ವೀಕೃತ ಭಾವನಾ ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಪ್ರೀತಿ, ಕರುಣಾ, ಕೃತಜ್ಞತಾ. ಯಾಕೆಂದರೆ ಮನಸ್ಸಿಗೆ ಅವಗಾಹನ ಇರೋದಿಲ್ಲ, ಆತ್ಮಗೆಲ್ಲ ಗೊತ್ತಿರುತ್ತೆ. ಸೊ ಮನಸ್ಸಿಗೆ ಅತೀತ ಸ್ಥಿತಿ ಹೋಗೋದೇ ಇದು ಧ್ಯಾನ. ಸೊ ಇದು ಮೇಯ್ನಾಗಿ
ಇವತ್ತು ನಿಮ್ಮ ಹತ್ರ ಹಂಚ್ಕೋಬೇಕು. ಈ ಥರ ಧ್ಯಾನ ನಾವು ಆನಾಪಾನ ಸತಿ ಧ್ಯಾನ ಅಂತೀವಿ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಜೊತೆಯಲ್ಲಿರೋದು ಮಾಸ್ಟರ್. ಸಿಂಪಲ್, ಸುಖ ಸ್ಥಿರ ಆಸನದಲ್ಲಿ ಕೂತ್ಕೊಳ್ಳಿ, ಎಲ್ಲಿ ಬೇಕಾದರೂ ಕೂತ್ಕೋಬೋದು, ಚೇರ್ ಮೇಲೆ ಆದರೂ ನೇಲೆ ಮೇಲೆ ಆದರೂ, ನೋ ಟೈಮ್, ಎನಿ ಟೈಮ್, ಆಸ್ ಪರ್ ಅವರ್ ಏಜ್. ನನ್ನ 55 ವರ್ಷ, ಈಗ 55 ನಿಮಿಷ ನಾನು ನನ್ನ ಜೊತೆ ನಾವಿರೋದಷ್ಟೇ. ರಿಮೈನಿಂಗ್ ಟೈಮ್ಸು ನಿಮ್ಮ ಪ್ರಾಪಂಚಿಕ ಲೈಫ್ ನೀವು ಲೀಡ್ ಮಾಡ್ಕೋಬೋದು. ಸೊ ಇಂಥ ಧ್ಯಾನ ನಾವು ಪ್ರತಿದಿನ, ಈಗ ಈ ಧ್ಯಾನ ಏನಕ್ಕೆ ಅಂದರೆ, ಇವಾಗ ಶರೀರಕ್ಕೆ ನಾವು ಹೇಗೆ ಸ್ನಾನ ಮಾಡ್ತೀವೋ, ಪ್ರತಿದಿನ ಊಟ ತಿಂತೀವಿ ನಾವು, ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಶರೀರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ವಿ. ಯಾಕಂದರೆ ಇದು ನಾನು ಶರೀರ ಅಂತ ಅಂದ್ಕೊಂಡಿದ್ರಿಂದ ಅದೇ ಮಾಡ್ತಾಯಿದ್ವಿ. ಬಟ್ ಶರೀರ ಇಂಪಾರ್ಟೆಂಟ್, ಬಟ್ ಅದಕ್ಕೇ ಇಂಪಾರ್ಟೆಂಟ್ ನಿಮ್ಮ ಮನಸ್ಸಿಗೆ ಇಂಪಾರ್ಟೆಂಟ್ ಆತ್ಮ. ಸೊ ಮನಸ್ಸಿಗೆ ಶುಭ್ರ ಮಾಡ್ಕೋಬೇಕು, ಸ್ನಾನ ಮಾಡಿಸ್ಬೇಕು. ಅದು ಹೆಂಗೆ ಮಾಡ್ತೀವಿ? ಶ್ವಾಸ ಮೇಲೆ ಧ್ಯಾಸ ಇಟ್ಟರೆ ಆ ಮನಸ್ಸು ಅನ್ನೋದು ಶುಭ್ರವಾಗುತ್ತೆ. ಯಾವಾಗ ಮನಸ್ಸು ಶುಭ್ರವಾಗುತ್ತೋ ಕಾಸ್ಮಿಕ್ ಎನರ್ಜಿ ಅನ್ನೋದು ಇಲ್ಲಿ ನಮಗೆ ಬ್ರಹ್ಮರಂಧ್ರ ಮುಖಾಂತರ ಪ್ರವೇಶ ಆಗಿ ನಾಡಿ ಮಂಡಲ ಶುದ್ಧಿಯಾಗಿ ಆತ್ಮಗೆ ಶಕ್ತಿ ಸಿಗುತ್ತೆ ಮಾಸ್ಟರ್ಸ್. ಸೊ ಈ ಆತ್ಮನೇ, ಈಗ ನಾನು ಯಾರು ಮಾತಾಡ್ತಾ ಇದ್ದೀನಿ ಇಲ್ಲಿ, ಆ ಆತ್ಮ ಚೈತನ್ಯ ಶಕ್ತಿಯಿಂದನೇ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಕಾಣಿಸೋದಿಲ್ಲ. ಈಗ ಎಲೆಕ್ಟ್ರಿಸಿಟಿ ಫ್ಯಾನು ಇರುತ್ತೆ, ಆ ಫ್ಯಾನ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಆದ್ರೇ ಅದು ರನ್ ಆಗುತ್ತೆ. ಆ ಎಲೆಕ್ಟ್ರಿಸಿಟಿ ಸ್ಟಾಪ್ ಆದ ತಕ್ಷಣ ಫ್ಯಾನ್ ಸ್ಟಾಪ್ ಆಗಿಬಿಡುತ್ತೆ. ಅದೇ ಥರ ಈ ಶರೀರ ಕಾಣಿಸ್ತಾ ಇದೆಯಲ್ಲ, ಇದು ಜಡ ಪದಾರ್ಥ. ಆ ಒಳಗಡೆ ಚೈತನ್ಯಕ್ಕೆ ಶಕ್ತಿ ಇಲ್ಲ ಅಂದರೆ ಈ ಶರೀರ ಏನು ಕೈ ಈ ಥರ ಅಡೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಕೇಳಿಸ್ಕೊಳಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಸೊ ಆ ಆತ್ಮಕ್ಕೆ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ ಅನಾರೋಗ್ಯ ಬಂದ್ಬಿಡುತ್ತೆ ನಮಗೆ. ಆವಾಗ ನಮಗೆ ಹೆಡೇಕ್ನಿಂದ ಕ್ಯಾನ್ಸರ್ವರೆಗೂ ಅನಾರೋಗ್ಯ ಪರಿಸ್ಥಿತಿಗಳು, BP, ಶುಗರು ಇದೆಲ್ಲ ಬರುತ್ತೆ. ಸೊ ಅದರಿಂದ ನೀವು ಡಾಕ್ಟ್ರ್ ಹತ್ರ ಹೋದ ಏನು ಮಾಡ್ತಾರೆ, ಯಾವುದೋ ಒಂದು ಮೆಡಿಸಿನ್ ಕೊಟ್ಟು ಸಪ್ರೆಸ್ ಆಗುತ್ತೆ ಅಷ್ಟೇ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು, ಜೀವಂತವಾಗಿ ನೀವು ತಗೊಳ್ಳೇಬೇಕಾಗುತ್ತೆ. ಸೊ ಯಾಕೆಂದರೆ ಅವ್ರು ಟ್ರೀಟ್ ಮಾಡ್ತಾ ಇರೋದು ಶರೀರಕ್ಕೆ, ಪ್ರಾಬ್ಲಮ್ ಇರೋದು ಮನಸ್ಸಿಗೆ. ಅದೇ ಈಗ ಧ್ಯಾನದಲ್ಲಿ, ಈ ಧ್ಯಾನಕ್ಕೆ ಏನು, ನೋ ಮೆಡಿಸನ್, ನೋ ಡಾಕ್ಟರ್. ಪ್ರತಿಯೊಂದು ಪ್ರಾಬ್ಲಮ್ಗೆ ಧ್ಯಾನ ಸರ್ವರೋಗ ನಿವಾರಿಣಿ, ಸರ್ವರೋಗ ಹಾರಿಣಿ, ಸಕಲ ಭೋಗ ಕಾರಿಣಿ, ಸತ್ಯಜ್ಞಾನ ಪ್ರಸಾದಿನಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಜ್ಞಾನಾಗ್ನಿ ದಗ್ಧ ಕರ್ಮನ. ನಮಗೆ ಇರೋ ಈ ಭೌತಿಕ ಶರೀರ ಜ್ಞಾನ ಒಂದೇ ಅಲ್ಲ, ಪ್ರಪಂಚಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಎರಡೂ ನಮಗೆ ಯಾವಾಗ ಬ್ಯಾಲೆನ್ಸ್ಡಾಗಿ ನಾವು ಜೀವನದಲ್ಲಿ ಅಪ್ಲೈ ಮಾಡ್ತೀವೋ ಈ ಜ್ಞಾನನೂ ನಮ್ಮ ಲೈಫು ಆನಂದವಾಗಿರುತ್ತೆ. ಏನಾದರೂ ನಡೀಲಿ ನಮ್ಮ ಲೈಫಲ್ಲಿ ಅದಕ್ಕೆ ಅಂತರಾರ್ಥದ ಒಂದು ಕಾರಣ ಒಂದಿರುತ್ತೆ. ಕಾರಣ ಇಲ್ಲ ಅಂದರೆ ಕಾರ್ಯ ನಡೆಯೋದೇ ಇಲ್ಲ. ಆ ಕಾರಣ ಗೊತ್ತಿಲ್ಲ ನಮಗೆ. ಅದರಿಂದ ಎಲ್ಲರ ಹತ್ರ, ಗುರುಗಳ ಹತ್ರ ಹೋಗೋದು, ಪೂಜಾರಿಗಳ ಹತ್ರ ಹೋಗೋದು, ಎಲ್ಲ ಕಡೆ ಹೋಗಿ ಹೇಳ್ತೀವಿ ನಾವು. ಬಟ್ ಅವರಿಂದ ನಮ್ಮ ಪ್ರಾಬ್ಲಮ್ ಇರೋ ನನ್ನ ಒಳಗಡೆ. ಸೊ ನಾನು ಒಳಗಡೆ ಹೋದ್ರೇ ಆ ಆನ್ಸರ್ ಸಿಗುತ್ತೆ. ಈಗ ಕೀಸು ನಾನು ಈ ಮನೆಯಲ್ಲಿ ಕಲ್ತ್ಕೊಂಡಿದ್ದೀನಿ, ಎಲ್ಲೆಲ್ಲೋ ಹುಡುಕಿದ್ರೆ ಸಿಗುತ್ತೆ, ಮತ್ತೆ ನಾನು ಈ ಮನೆಗೆ ಬಂದ್ರೆ ಸಿಗುತ್ತೆ. ಅದೇ ಥರ ಪ್ರಾಬ್ಲಮ್ ಸೃಷ್ಟಿಯಾಗಿರೋದು ನನ್ನ ಒಳಗಡೆ. ನಾನೇ ಸ್ಥಿತಿ ಲಯ ಮಾಡ್ಕೋಬೇಕು. ಆ ಸ್ಥಿತಿ ಲಯ ಮಾಡ್ಕೋಬೇಕಂದ್ರೆ ನಾನು ಇನ್ನರ್ ಜರ್ನಿ ಮಾಡಬೇಕು, ಔಟರ್ ಜರ್ನಿ ಮಾಡ್ತಾಯಿದ್ದೀನಿ, ಹೊರಗಡೆ ಜರ್ನಿ ಮಾಡ್ತಾಯಿದ್ದೀನಿ. ಅದರಿಂದ ನಮಗೆ ಸಿಗೋದಿಲ್ಲ. ನಮ್ಮ ಒಳಗಡೆ ಜರ್ನಿ ಮಾಡುವಾಗ ಅಂದರೆ ಶ್ವಾಸೆ ನಮ್ಮ ಗುರುವು. ಶ್ವಾಸನೆ ಇಟ್ಕೊಂಡ್ರೆ ಶ್ವಾಸೆ ನಮಗೆ ಸೃಷ್ಟಿ ಸ್ಥಿತಿ ಲಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾವಾಗ ನಾವು ಶ್ವಾಸನ ಇಟ್ಕೊಳ್ತೀವೋ ಶ್ವಾಸೆ ನಮ್ಮ ಗುರು. ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಶ್ವಾಸದಲ್ಲೇ ಇರ್ತಾರೆ. ಸೊ ಆ ಶ್ವಾಸನ್ನು ನಾವು ಇಟ್ಕೊಂಡು ಎನಿ ಪ್ರಾಬ್ಲಮ್, ನಿಮಗೆ ಹಣ ಪ್ರಾಬ್ಲಮ್ ಇದೆಯಾ, ಇಲ್ಲ ಅನಾರೋಗ್ಯ ಪರಿಸ್ಥಿತಿಗಳಿದೆಯಾ, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದೆಯಾ, ಈಗ ಮಾನವರಿಗೆ ಇರೋ ಎಲ್ಲ ಪ್ರಾಬ್ಲಮ್ಸ್ ನಾನು ಹೇಳಿದ್ದೀನಲ್ಲ, ಎಲ್ಲ ಪ್ರಾಬ್ಲಮ್ಸು ಆ ಶ್ವಾಸನೇ ನಾವು ಇದಂತೀವಿ ನಾವು. ಕಾಮಧೇನುವು, ಕಲ್ಪವೃಕ್ಷ, ವಜ್ರಾಯುಧ, ಸಂಜೀವಿನಿ. ಇದೆಲ್ಲ ನಾನು ಏಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಅನುಭವದಿಂದ ಮಾತಾಡ್ತಾ ಇದ್ದೀನಿ. ಇದೆಲ್ಲ ನಾನು ಅನುಭವಿಸಿದ್ದೀನಿ. ಈಗ ನಾನು ಜಾಬ್ ರಿಸೈನ್ ಮಾಡಿದ್ದೀನಿ. ನನ್ನ ಗಮನ ಯಾವಾಗಲೂ ಶ್ವಾಸ ಪ್ರಚಾರ, ಈ ಧ್ಯಾನ ಪ್ರಚಾರ ಅಂದರೆ ಆತ್ಮಗೂ ಸೇವೆ ಮಾಡ್ತಾ ಇದ್ದೀನಿ. ಆತ್ಮನೇ ಸೃಷ್ಟಿಕರ್ತ. ಏನು ಮಾಡ್ತಾ ಇರೋದು ಆತ್ಮ ಈಗ ನನಗೆ ಕರೆಕ್ಟಾಗಿ ಗೈಡ್ ಮಾಡುತ್ತೆ ನಮ್ಮ ಮನಸ್ಸಿಗೆ. ಈ ಪ್ರಾಬ್ಲಮ್ಗೆ ಥರ ರೆಸ್ಪಾಂಡ್ ಮಾಡಬೇಕು, ಇದರಲ್ಲಿ ಏನಿದೆ ಅಂತರಾರ್ಥ, ಅದೆಲ್ಲ ನನಗೆ ಆತ್ಮ ಗೈಡೆನ್ಸ್ ಕೊಡುತ್ತೆ. ನಮಗೆ ಈ ಧ್ಯಾನ ಮಾಡಿಲ್ಲ ಅಂದರೆ ನಾವು ಡಿಸ್ಕನೆಕ್ಟ್ ಆಗ್ತೀವಿ. ಮೈಂಡ್ ಕೋತಿ ಥರ ಚಂಚಲವಾಗಿ ಮಾಡಿ ಅದಿಷ್ಟ ಥರ ಮಾಡಿಸಿ ನಮ್ಮನ್ನು ಇನ್ನೂ ಈ ಕರ್ಮಗಳು ಆ್ಯಡ್ ಮಾಡಿ ಇನ್ನೂ ನಾವು ದುಃಖ ಸ್ಥಿತಿಗೆ ಹೋಗ್ತೀವಿ.
ನಾನು ಅದೇ ಥರ ನಿಮ್ಗೆ ಹತ್ರ ಹೇಳಿದ್ದೀನಲ್ಲ 14 ವರ್ಷ ಆ ಥರ ಒದ್ದಾಡಿದ್ದೀನಿ. ಯಾವಾಗ ನಾನು ಧ್ಯಾನಕ್ಕೆ ಪರಿಚಯ ಆದಮೇಲೆ ಆ ಸೋರ್ಸ್ ಕನೆಕ್ಷನ್, ಆತ್ಮ ಕನೆಕ್ಷನ್ ಸಿಕ್ಕಿದ ಮೇಲೆ ನನಗೆ ಯಾವುದು ಏನು ನಡೀದ್ರೇನು ನಾನು ಮೌನವಾಗಿರ್ತೀನಿ, ಮನಸ್ಸು ಶೂನ್ಯ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ಆ ಸಮಾಧಿ ಸ್ಥಿತಿಗೆ ಹೋಗ್ತೀನಿ, ಆನ್ಸರ್ ಸಿಗ್ಬಿಡುತ್ತೆ. ಈ ಪ್ರಾಬ್ಲಮ್ಗೆ ಇದು ನೀವು ನೋಡಬೇಕು, ಕರೆಕ್ಟಾಗಿ ಗೈಡೆನ್ಸ್ ಮಾಡುತ್ತೆ. ಆಟೋಮ್ಯಾಟಿಕ್ಕಾಗಿ ನಾನು ಹೊರಗಡೆ ಬರ್ತಾಯಿದ್ದೀನಿ. ಸೊ ಇಂಥ ಅಪರ್ಚುನಿಟೀಸು ಎಲ್ಲಿ ಅಂದರೆ, ಈಗ ನಮಗೆ ಇಮಿಡಿಯೇಟಾಗಿ ಬುದ್ಧ ಪೌರ್ಣಿಮಾ ಮೇ 21, 22, 23 ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಕನಕಪುರ ರೋಡಲ್ಲಿ ದೊಡ್ಡ ಪ್ರೋಗ್ರಾಮು, ಅಂದರೆ ಒಂದು 50,000 ಮಾಸ್ಟರ್ಸ್ ಸೇರ್ತಾರಲ್ಲಿ. ಅಲ್ಲಿ ಈ ಪ್ರೋಗ್ರಾಮು ನಡೆಯಲಿದೆ, ಮಾಸ್ಟರ್ಸ್. ಸೊ ಇಂಥ ಪ್ರೋಗ್ರಾಮು ಇದಕ್ಕೇನು ಚಾರ್ಜಸ್ ಏನಿರೋದಿಲ್ಲ. ಯಾಕೆಂದರೆ ಇದು ಬಿಸ್ನೆಸ್ ಮಾಡಿದ್ರೆ ಅದು ಸೇವಾ ಅಲ್ಲ. ಸೇವಾ ಅಂದರೆ ಈ ಆಧ್ಯಾತ್ಮಿಕ ಸೇವಾ ಅನ್ನೋದು ಎನರ್ಜಿ ಅಮೌಂಟಿನಿಂದ ಎಕ್ಸ್ಚೇಂಜ್ ಆಗಬಾರ್ದು. ಇದು ನಿಷ್ಕಾಮ ಕರ್ಮ ಅನ್ನೋದು ಮಾಡಬೇಕು ನಾವು. ಸೊ ಅದರಿಂದ ಅಲ್ಲಿ ಎಲ್ಲನೂ ಫ್ರೀ ವ್ಯವಸ್ಥೆ ಇರುತ್ತೆ. ನೀವೆಲ್ಲರೂ ಬಂದು ಭಾಗವಹಿಸಿ ರಿಯಲ್ಲಾಗಿ ನನಗೆ ಈ ಅನಾರೋಗ್ಯಕ್ಕೆ ಕಾರಣ ಏನು, ನಮಗೆ ಬರ್ತಾ ಇರೋ ಈ ಸಮಸ್ಯೆಗಳಿಗೆ, ನನಗೆ ಈ ಥರ ಆರ್ಥಿಕವಾಗಿ ಯಾಕೆ ನನಗೆ ದುಡ್ಡು ಬರ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ನನಗೆ ಏನೋ ಒಂದು ಒಬ್ಬೊಬ್ಬರಿಗೆ ಒಂದು ಕಾರ್ ಬೇಕು, ಒಂದು ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕು, ಒಬ್ಬೊಬ್ಬರಿಗೆ ಒಂದಿರುತ್ತೆ. ಇದಕ್ಕೆಲ್ಲ ಕಾರಣ ನಿಮ್ಗೆ ಸಿಗುತ್ತೆ. ಯಾಕೆ ಅದು ಸಿಗ್ತಾ ಇಲ್ಲ ಅನ್ನೋದಕ್ಕೂ ಮತ್ತೆ ನಿಮ್ಗೆ ಕರೆಕ್ಟ್ ಗೈಡೆನ್ಸ್ ಅನ್ನೋದು ಸಿಗುತ್ತೆ. ಇದೊಂದು ಆಪರ್ಚುನಿಟಿ ಇದೆ, ನೀವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೂ ಮುಂಚೆ ಇಮ್ಮಿಡಿಯೇಟಾಗಿ ಯಲಹಂಕದಲ್ಲಿ ಓಲ್ಡ್ ಟೌನ್ ಈ BBMP ಸಮುದಾಯ ಭವನ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, BMTC ಬಸ್ ಸ್ಟಾಪ್ ಹತ್ರ, ಮೇ 1ನೇ ತಾರೀಕು ಅವತ್ತು ರಜಾ. ಈ ಬುದ್ಧ ಪೌರ್ಣಿಮೆಗೆ ಅಂಗವಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆಶೀರ್ವಾದದೊಂದಿಗೆ ಈ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ಅವರ ನೇತೃತ್ವದಲ್ಲಿ ಸೀನಿಯರ್ ಮೋಸ್ಟ್ ಮಾಸ್ಟರ್ಸ್ ಅತಿಥಿಗಳು ಬರ್ತಾರೆ. ಅಲ್ಲಿ ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮ ಅವರು, ಬ್ರಹ್ಮಶ್ರೀ ಪ್ರೇಮ್ನಾಥ್ ಸರ್, ಅಂದರೆ ಹಲವಾರು ಸೀನಿಯರ್ ಮಾಸ್ಟರ್ಸ್ ಬಂದು ಈ ಪ್ಲೇಸ್ಗೆ ಆವತ್ತು 4:15 ಸಾಯಂಕಾಲ 4:15ಗೆ ಸ್ಟಾರ್ಟ್ ಆಗುತ್ತೆ, 7:15ವರೆಗೆ ಇರುತ್ತೆ, 3 ಗಂಟೆ ಮಾತ್ರ. ಅಂದರೆ ಈಗ ನಾನು ಹೇಳಿರೋದು ನಿಮ್ಮ ಹತ್ರ ಒಂದು 15-20 ನಿಮಿಷ ಹೇಳಿದ್ದೀನಿ. ಬಟ್ ಅಂಥ ಪ್ಲೇಸಸ್ಗೆ ನೀವು ಬಂದು ಭಾಗವಹಿಸಿದರೆ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ, ಎಲ್ಲರ ಅನುಭವಗಳು ಹೇಳ್ತಾರೆ. ಇದು ಆತ್ಮಜ್ಞಾನ ಅಂದರೆ ಏನು, ಇನ್ನೂ ಕ್ಲಾರಿಟಿ ಸಿಗುತ್ತೆ ನಮಗೆ. ಆವಾಗ ನಿಮಗೆ ಇರೋ ಸಮಸ್ಯೆಗೆ ಕಾರಣ ಸಿಗುತ್ತೆ, ನಿಮ್ಮಲ್ಲಿ ಕ್ಲೆನ್ಸಿಂಗ್ ಆಗ್ಬೋದು. ಅಂದರೆ ಗ್ರೂಪ್ ಮೆಡಿಟೇಷನ್ಸ್ ಆಲ್ವೇಸ್ ಪವರ್ಫುಲ್ ಆಗಿರುತ್ತೆ. ಇಂಡಿವಿಜುವಲ್ ಆಗಿ ಮಾಡಿದ್ರೆ ಒಂದು ರಿಸಲ್ಟ್ ಬರುತ್ತೆ, ಗ್ರೂಪ್ ಆಗಿ ಮಾಡಿದ್ರೆ ಇರುತ್ತೆ. ಸೊ ಇದೂ ಒಂದು ಫ್ರೀ ಸೆಷನ್, ಅಲ್ಲಿ ಏನು ಚಾರ್ಜಸ್ ಏನಿರಲ್ಲ. ನೀವು ಬ್ಯಾಂಗ್ಳೂರಲ್ಲಿ ಇದ್ದರೆ ಆರಾಮಾಗಿ ಅಲ್ಲಿಗೆ ಬಂದು ಈ ಪಾರ್ಟಿಸಿಪೇಟ್ ಮಾಡಿ ನೋಡಿ ಏನಾಗ್ತಾ ಇದೆ ಅಂತ ಒಂದು ಎಕ್ಸ್ಪರಿಮೆಂಟ್ ಮಾಡಿ. ನಾವು ಯಾವಾಗಲೂ ಪ್ರಯೋಗ ಮಾಡಬೇಕು. ನಾನು ಅದೇ ಮಾಡಿದ್ದೀನಿ. ನಮ್ಮ ಬ್ರದರಿಂದ ಹೇಳಿದ ಮೇಲೆ ನಾನು ಪ್ರಯೋಗ ಮಾಡಿದ್ರಿಂದ ನನ್ನಲ್ಲಿ ಎಷ್ಟೋ ಬದಲಾವಣೆ ಆಯಿತು. ನನ್ನ ಪ್ರಾಬ್ಲಮ್ಸ್ ಎಲ್ಲ ಈಗ ನಮ್ಮ ಮನೆಯಲ್ಲಿ ಅವರು ಚೆನ್ನಾಗಿದ್ದಾರೆ, ಇವಾಗ ಆರೋಗ್ಯ ಚೆನ್ನಾಗಿತ್ತು, ನನಗೆ ಏನು ಬೇಕೋ ಅದು ಹಣನೂ ನನಗೆ ಆಟೋಮೆಟಿಕಲಿ ಸಿಗುತ್ತೆ. ಆರೋಗ್ಯ, ನನಗೆ BP ಏನೇನೋ ಇಶ್ಯೂಸ್ ಇತ್ತು, ಹೆಲ್ತ್ ಇಶ್ಯೂಸ್. ಈಗ 3 ವರ್ಷದಿಂದ ನೋ ಮೆಡಿಸನ್, ನೋ ಡಾಕ್ಟರ್. ಯಾಕೆಂದರೆ ಶ್ವಾಸನೇ ಇಟ್ಕೊಳ್ತೀನಿ. ನನಗೆ ಎನಿ ಪ್ರಾಬ್ಲಮ್ ಶ್ವಾಸನ ಗಮನಿಸ್ತಾ ನನ್ನ ಆ ಕಾಯಿಲೆಗಳೆಲ್ಲ ಕ್ಯೂರ್ ಮಾಡ್ಕೊತೀನಿ, ಶುದ್ಧಿ ಮಾಡ್ಕೊತೀನಿ. ಯಾಕೆ ಪ್ರತಿದಿನ ನಾನು ಅಭ್ಯಾಸ ಮಾಡ್ತೀನಿ. ಸೊ ಇಂಥ ಅವಕಾಶ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕಾಗಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ ಅವರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಈ ಧ್ಯಾನ ಪ್ರಚಾರ ಮಾಡೋದೇ ನನ್ನ ಪರ್ಪಸ್ ಆಫ್ ಲೈಫ್ ಆಗೋದ್ರಿಂದನೇ ಇದೆಲ್ಲ ನನ್ನ ಲೈಫಲ್ಲಿ ನಡೆದಿರೋದು ಮಾಸ್ಟರ್ಸ್. ಇಲ್ಲ ಅಂದರೆ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಿ ಡೈರೆಕ್ಟಾಗಿ ಏನೋ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾ ಈಗ 4 ಲಕ್ಷ ಬರ್ತಾಯಿತ್ತು. ಆಲ್ರೆಡಿ 4 ಇಯರ್ಸ್ ಅಂದರೆ 1 ಕೋಟಿ. ಬಟ್ ಏನು ಉಪಯೋಗ ಇದೆ? ಮನೆಯಲ್ಲಿ ನೆಮ್ಮದಿ ಇಲ್ಲ, ನನಗೆ ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ. ಅದು ಏನು ಉಪಯೋಗ ಇರುತ್ತೆ? ಏನು ಉಪಯೋಗ ಇಲ್ಲ. ಈಗ ನನಗೆಲ್ಲ ಗೊತ್ತಾಗಿದೆ. ಎಲ್ಲನ ಅಕ್ಸೆಪ್ಟೆನ್ಸ್, ಸರ್ವಸ್ವೀಕೃತ ಭಾವನಾ, ಪ್ರೀತಿ, ಕರುಣ, ಕೃತಜ್ಞತಾ, ಆನಂದ, ಎಂಜಾಯ್ಮೆಂಟ್, ಆರಾಮಾಗಿ ನಿದ್ದೆ ಮಾಡ್ತೀನಿ. ಅನಾರೋಗ್ಯದಿಂದ ಆರೋಗ್ಯಕ್ಕೆ ಬಂದಿದ್ದೀನಿ. ಮೇನ್ ಕಾರಣ ಏನು? ಅಜ್ಞಾನದಿಂದ ಜ್ಞಾನದ ಕಡೆ ಪ್ರಯಾಣ ಮಾಡ್ತಾಯಿದ್ದೀನಿ, ಅಸತ್ಯನಿಂದ ಸತ್ಯದ ಕಡೆ ನಾನು ಪ್ರಯಾಣ ಮಾಡ್ತಾಯಿದ್ದೀನಿ, ದೇಹ ಭ್ರಾಂತಿನಿಂದ ಆತ್ಮಭ್ರಾಂತಿಗೆ, ಆತ್ಮ ಸ್ಥಿತಿಗೆ, ಸಹಜ ಸ್ಥಿತಿಗೆ ನಾನು ಬರ್ತಾಯಿದ್ದೀನಿ. ಅಂದರೆ ಈ ಅಶಾಶ್ವತನಿಂದ ಶಾಶ್ವತ ಕಡೆ, ಅಸತೋಮ ಸರ್ಗಮಯ.
ತಮಸೋಮ ಜ್ಯೋತಿರ್ಗಮಯ, ಮೃತ್ಯುಂಗ ಅಮೃತಂಗಮಯ. ಇದೇ ನಮ್ಮ ಪರ್ಪಸ್ ಆಫ್ ಲೈಫ್ ಮಾಸ್ಟರ್ಸ್. ಸೊ ನಾವು ಏನು ಆ ಪರಬ್ರಹ್ಮ ಸ್ಥಿತಿಗೆ ನಾವು ರೀಚ್ ಆಗಿ ಆವಾಗಲೇ ಆ ಸ್ಥಿತಿಗೆ ತಲುಪಿದ್ರೇ ಮುಕ್ತಿ ಅನ್ನೋದು ಸಿಗುತ್ತೆ. ಮುಕ್ತಿ ಅಂದ್ರೇನು? ಲಿಬರೇಷನ್. ಯಾವುದರಿಂದ ಲಿಬರೇಷನು? ಈ ದುಃಖನಿಂದ ದುಃಖರಾಹಿತ್ಯ, ಜನ್ಮನಿಂದ ಜನ್ಮರಾಹಿತ್ಯ, ಎಂಡ್ ಆಫ್ ಸಫರಿಂಗ್. ಈ ಸಫರಿಂಗ್ ಎಲ್ಲ ಏನಕ್ಕೆ ಅಂದರೆ ಅಜ್ಞಾನ. ಈ ಅಜ್ಞಾನ ಹೋಗ್ಬೇಕಂದ್ರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ್ರೆ ಏನು ಬರುತ್ತೆ? ಜ್ಞಾನ ಬರುತ್ತೆ. ಜ್ಞಾನದಿಂದ ಏನು ಬರುತ್ತೆ? ಮುಕ್ತಿ ಬರುತ್ತೆ. ದಟ್ಸ್ ಇಟ್. ಇದು ಸಿಂಪಲ್. ನಾವು ಕಾಂಪ್ಲಿಮೇಟ್ ಮಾಡ್ಕೊಳ್ತಾ ಇದ್ದೀವಿ ಲೈಫ್ನು. ಈಗ ನಾನು ಈ ಧ್ಯಾನದಿಂದ ನನಗೆ ಏನು ಬಾಕಿ ವಜ್ರಾಯುಧ, ಕಾಮಧೇನು, ಕಲ್ಪವೃಕ್ಷ ಏನು ಬೇಕಾದ್ರೂ ನಾವು ಸೃಷ್ಟಿ ಮಾಡ್ಕೊತೀವಿ. ಸೊ ಇದು ಮಾಸ್ಟರ್ಸ್ ಪಾಂಪ್ಲೆಟ್. ಸೊ ನಾನು ಇವಾಗ ಆಲ್ರೆಡಿ ಹೇಳಿದ್ದೀನಿ, ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರ ಆಶೀರ್ವಾದದೊಂದಿಗೆ ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ ನೇತೃತ್ವದಲ್ಲಿ ಬುದ್ಧ ಪೌರ್ಣಿಮೆ ಅಂಗವಾಗಿ ಸಂಗೀತದೊಂದಿಗೆ ಧ್ಯಾನ ಮತ್ತು ಆತ್ಮಜ್ಞಾನ ದಿನಾಂಕ 1 ಮಾರ್ಚ್ 2024 1 ಮೇ 2024 ಸಂಜೆ 4:15 7:15 ಇರುತ್ತೆ. ಗುರುಮಾತಾ ಸ್ವರ್ಣಮಾಲ ಪತ್ರಿಜಿ ಅಮ್ಮ ಅವರು ಮತ್ತು ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು ಬರ್ತಾರೆ. ಸ್ಥಳ BBMP ಸಮುದಾಯ ಭವನ, ಯಲಹಂಕ, ಓಲ್ಡ್ ಟೌನ್, ಬ್ಯಾಂಗ್ಳೂರು 560064. ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ನಂಬರ್ಸ್ ಇದೆ ಮಾಸ್ಟರ್, 9900315465. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ಡೀಟೇಲ್ಸ್ ತಗೋಬೋದು. ಇನ್ನೊಂದು 9886092873, 9036161353, 8861184914, 9985523648, 9980560339. ಈ ಥರ ಸುಮಾರಷ್ಟು ನಂಬರ್ಸ್ ಇದೆ ಮಾಸ್ಟರ್ಸ್. ಇನ್ನೊಂದು ನೆಕ್ಸ್ಟ್ ಪ್ರೋಗ್ರಾಮು ಈಗ PSSM ಕರ್ನಾಟಕ ಮತ್ತು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಎಲ್ಲರಿಗೂ ಆದರದ ಸುಸ್ವಾಗತ. ಕರ್ನಾಟಕ ಧ್ಯಾನ ಮಹಾಯಜ್ಞ 2024 ಬುದ್ಧ ಪೌರ್ಣಿಮಾ ಸಂಭ್ರಮಾಚರಣ ಮೇ 21ರಿಂದ 23ವರೆಗೆ. ಸ್ಥಳ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಕನಕಪುರ ರೋಡಲ್ಲಿ. ಇದು ಕೆಪ್ಪೆದೊಡ್ಡಿ ಗ್ರಾಮ, ಹಾರೋಹಳ್ಳಿ, ಹುಬ್ಬಳ್ಳಿ, ಬ್ಯಾಂಗ್ಳೂರು 562112. ಇದು 3 ದಿನ ಅದ್ಭುತವಾದ ಪ್ರೋಗ್ರಾಮ್ ನಡೆಯುತ್ತೆ. ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಿಮಗೆ ಏನಾದರೂ ವಿವರಗಳು ಬೇಕಂದರೆ 9742874118 ಈ ನಂಬರ್ಗೂ, ಇಲ್ಲಾಂದರೆ 8147093628. ಇನ್ನೊಂದು ನಂಬರು 9900813813, 9372954541. ಯಾವ ನಂಬರ್ ಆದರೂ ನೀವು ಕಾಲ್ ಮಾಡಿ ಅದು ಎಲ್ಲಿ ಆಗಿ ರೀಚ್ ಆಗಬೇಕು ಅನ್ನೋದು ನೀವು ಮಾಹಿತಿ ತಿಳ್ಕೊಂಡು ಖಂಡಿತವಾಗಿ ಈ ಎಕ್ಸ್ಪೆರಿಮೆಂಟ್ ಮಾಡಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಎಕ್ಸ್ಪ್ರೆಸ್ ಮಾಡಿ, ಎವಾಲ್ವೇಷನ್ ಆಗಿ, ಎನ್ಲೈಟನ್ನಿಂದ ನಮಗೆ ಎಂಜಾಯ್ಮೆಂಟಿಂದ ಎಟರ್ನಿಟಿ. ಇದು ಮಾಸ್ಟರ್ 7 ಈ ಕಾನ್ಸೆಪ್ಟ್ ಅಂತೀವಿ. ಫಸ್ಟ್ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಅದಕ್ಕೆ ನನ್ನ ಅನುಭವ ಹೇಳಿರೋದು. ಯಾಕೆಂದರೆ ಅನುಭವನೇ ಜ್ಞಾನ ಅಂತೀವಲ್ಲ, ಆದ್ದರಿಂದ ನನ್ನ ಅನುಭವದಿಂದ ನಿಮ್ಮ ಹತ್ರ ಇದು ನಾನು ಹೇಳ್ತಾ ಇದ್ದೀನಿ. ಏನೋ ಜಸ್ಟ್ ಒಂದು ನಿಮ್ಮ ಹತ್ರ ಹಂಚ್ಕೋಬೇಕು, ಪ್ರವಚನ ಥರ ಮಾತಾಡಿಲ್ಲ. ನನ್ನ ರಿಯಲ್ ಲೈಫಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ಗೆ ನನ್ನ ಲೈಫಲ್ಲಿ ಆಗಿದೆ. ಥ್ಯಾಂಕ್ ಯು ನನಗೆ ಅವಕಾಶ ಕೊಟ್ಟಿದ್ದಕ್ಕೂ, ಈ ಚಾನೆಲ್ ಅವರಿಗೇನು, ಮತ್ತು ಎಲ್ಲ ಆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ, ಮತ್ತು ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗೆ ಯಾರ್ಯಾರು ನನಗೆ ಸಹಕಾರ ಮಾಡಿದಾರೋ ಇವತ್ತು ಈ ಸೆಷನ್ ನಿಮ್ಮ ಹತ್ರ ಈ ಶೇರ್ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಅವರಿಗೆಲ್ಲರಿಗೂ ಅನಂತ ಕೋಟಿ ಆತ್ಮಪೂರ್ವಕ ಪ್ರಣಾಮ ಸಲ್ಲಿಸ್ತಾ ನನ್ನ ಈ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.